ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಮತ್ತೊಂದು ಮೇಜರ್ ಅಪ್ಡೇಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇದೆ. ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಕೆಲಸಕ್ಕೆ ಬಂದಂತಹ ಮಹಿಳೆಗೆ ವಂಚನೆ. ಖಾಸಗಿ ಕಂಪನಿ ಮಾಲೀಕನಿಂದ ಲೈಂಗಿಕ ಕಿರುಕುಳದ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಮಾಡಿದ್ದ ಕೆಲಸಕ್ಕೆ ಸಂಬಳವನ್ನ ಕೊಡದೆ ವಂಚನೆ ಮಾಡಲಾಗಿದೆಯಂತೆ. ಆಕ್ಟಿವ್ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಮಹಿಳೆ ಕೆಲಸಕ್ಕೆ ಅಂತ ಹೋಗಿರ್ತಾರೆ. ಕೆಲಸಕ್ಕೆ ಸೇರಿ 2-3 ತಿಂಗಳು ಮಾತ್ರ ಸಂಬಳವನ್ನ ನೀಡಿರ್ತಾರಂತೆ ಮಾಲೀಕ. ಕಂಪನಿ ಲಾಸ್ನಲ್ಲಿದೆ ಅಂತ ಹೇಳಿ ಸಂಬಳನೂ ಕೊಡದೆ ಲೈಂಗಿಕ ಕಿರುಕುಳ ಕೊಡ್ತಿದ್ದಂತೆ ಮಾಲೀಕ. ಹೆಂಡತಿ ತೊಂದರೆ ಕೊಡ್ತಿದ್ದಾಳೆ ಅಂತ ಕಥೆ ಹೇಳಿ ಸಂತ್ರಸ್ತೆಗೆ ಪುಸಲಾಯಿಸ್ತಿದ್ರಂತೆ. ಸೆಕ್ಸ್ಗಾಗಿ ಬೇಡಿಕೆ ಇಟ್ಟು ಅಶ್ಲೀಲ ವಿಡಿಯೋ ತೋರಿಸಿ ಪ್ರಚೋದನೆ ಕೊಡ್ತಾ ಇದ್ರಂತೆ. ಆಫೀಸ್ನಲ್ಲಿ ಯಾರು ಇಲ್ಲದ ವೇಳೆ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಎನ್ನುವಂತ ಆರೋಪ. ಖಾಸಗಿ ವಿಡಿಯೋ ಇಟ್ಕೊಂಡು ಬೆದರಿಕೆ ಹಾಕ್ತಿದ್ದಂತೆ ಈ ಐನಾತಿ. ಕರೆದಾಗೆಲ್ಲ ಬರೆದಿದ್ರೆ ಖಾಸಗಿ ವಿಡಿಯೋ ಹರಿಬಿಡುವ ಬೆದರಿಕೆ ಬೇರೆ ಹಾಕ್ತಿದ್ದಂತೆ. ಖಾಸಗಿ ಕಂಪನಿ ಮಾಲೀಕನ ವಿರುದ್ಧ ಸದ್ಯ ಆ ಸಂತ್ರಸ್ತ ಮಹಿಳೆ ದೂರು ದಾಖಲಿಸಿದ್ದಾರೆ. ಜ್ಞಾನಭಾರತಿ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಹಿಳೆ ಹೋಗಿರ್ತಾರೆ, 2-3 ತಿಂಗಳು ಕೆಲಸ ಮಾಡ್ತಾರೆ, ಸಂಬಳ ಕೊಟ್ಟಿಲ್ಲ, ಲೈಂಗಿಕ ಕಿರುಕುಳ ಕೊಡ್ತಿದ್ದ ಮಾಲೀಕ ಅನ್ನುವಂಥ ಗಂಭೀರ ಆರೋಪ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಎಕ್ಸಾಕ್ಟ್ಲಿ ಸಂತ್ರಸ್ತ ಮಹಿಳೆಯ ಆರೋಪ ಏನು, ದೂರಿನಲ್ಲಿ ಯಾವೆಲ್ಲ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಶ್ರುತಿ, ಏನಂದ್ರೆ ಆಕ್ಟಿವ್ ಹೋಮ್ಸ್ ಅಂತ ಹೇಳಿ ಏನೋ ಜ್ಞಾನ ಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಕಚೇರಿ ಆಗಿರುತ್ತೆ, ಅಂದ್ರೆ ಒಂದು ಆಫೀಸ್ ಆಗಿರುತ್ತೆ. ಅಲ್ಲಿಗೆ ಅವರು ಆ ಮಹಿಳೆ ಕೂಡ ಹೋಗಿ ಕೆಲ್ಸಕ್ಕೂ ಕೂಡ ಜಾಯಿನ್ ಆಗಿರ್ತಾರೆ. ಜಾಯಿನ್ ಆದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಮಾಲೀಕ ಏನಿದ್ದಾನೆ ಪ್ರಕಾಶ್ ಅಂತ ಹೇಳಿ, ಆತ ಒಂದು 3-4 ತಿಂಗಳು ಮಾತ್ರ ಆಕೆಗೆ ಸಂಬಳವನ್ನ ಕೊಟ್ಟಿರ್ತಾನೆ. ಆದ್ರೆ ತದನಂತರದಲ್ಲಿ ಇಲ್ಲ, ಕಂಪ್ನಿ ಸ್ವಲ್ಪ ಲಾಸ್ ಅಲ್ಲಿ ನಡೀತಾ ಇದೆ, ಇದರ ಜೊತೆಗೆ ನನಗೆ ಮನೆಯಲ್ಲೂ ಕೂಡ ಸಾಕಷ್ಟು ಟೆನ್ಷನ್ ಇದೆ, ಹೆಂಡತಿ ಕೂಡ ಕಿರುಕುಳ ಕೊಡ್ತಿದ್ದಾಳೆ, ಹೀಗಾಗಿ ಅಂತ ಹೇಳಿ ಸಿಂಪತಿಯನ್ನ ಕೂಡ ಗಿಟ್ಕೊಂತಾನೆ. ಆನಂತರ ಈಕೆ ಜೊತೆ ಈ ಮಹಿಳೆಯನ್ನು ಸಂತ್ರಸ್ತ ಮಹಿಳೆ ಏನಿದ್ದಾಳೆ ಆಕೆ ಜೊತೆ ಕೂಡ ಈತ ಕ್ಲೋಸ್ ಆಗಕ್ಕೂ ಕೂಡ ಮುಂದಾಗ್ತಾನೆ. ಆದ್ರೆ ಕ್ಲೋಸ್ ಆಗ್ತಿದ್ದಂಗೆ ಆಕೆ ಜೊತೆ ನಂಬರ್ ಎಕ್ಸ್ಚೇಂಜ್ ಆಗಿರುವಂತದ್ದು, ಮೆಸೇಜ್ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು, ಈ ರೀತಿಯಾಗಿ ಮಾಡಿ ಆ ನಂತರ ಆಕೆ ಜೊತೆ ಕೂಡ ಏನು ಲೈಂಗಿಕವಾಗೂ ಕೂಡ ಆಕೆನ ಬಳಸ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಇದರ ಜೊತೆಗೆ ಆತ ಸಂಬಳವನ್ನು ಕೊಟ್ಟಿಲ್ಲ, ಈತ 10% ಬಡ್ಡಿ ಹಂಗೆ ಕೂಡ 1 ಲಕ್ಷ ಹಣವನ್ನ ಕೂಡ ಆಕೆ ಬಳಿಯಿಂದ ಕೂಡ ಈತ ಪಡ್ಕೊಂಡಿರ್ತಾನೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಈ ರೀತಿಯಾಗಿ ಪಡ್ಕೊಂಡಂತವನೇನಿದ್ದಾನೆ ಮುಂದಿನ ದಿನಗಳಲ್ಲಿ ಕೂಡ ಅದನ್ನು ಕೂಡ ವಾಪಸ್ ಕೊಡದಲೆ ಆಕೆ ಹಣವನ್ನ ಕೇಳಿದಾಗ, ಜೊತೆಗೆ ಸಂಬಳವನ್ನು ಕೂಡ ಕೇಳಿದಾಗ, ಈ ಒಟ್ಟಿಗೆ ಕೇಳಿದಾಗ ಇಲ್ಲ ನಾನು ಕೊಡೋದಿಲ್ಲ, ಏನ್ ಮಾಡ್ಕೊಂಡು ನಿನ್ನ ಏನು ಖಾಸಗಿ ವಿಡಿಯೋಗಳು ನನ್ನ ಹತ್ರ ಇದೆ ಅಂತ ಹೇಳಿ ಕೂಡ ಬ್ಲಾಕ್ ಮೇಲ್ ಮಾಡಿದ್ದಾನೆ ಒಂದು ಆರೋಪ ಕೂಡ ಇರುವಂತದ್ದು. ಸೊ ಈಗ ಸಂತ್ರಸ್ತ ಯುವತಿ ಕೂಡ ಜ್ಞಾನ ಭಾರತಿ ಪೊಲೀಸ್ ಠಾಣೆ ಪೊಲೀಸರು ಏನ್ ಕ್ರಮ ಕೈಗೊಳ್ತಾರೆ ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.